ಮಹೋತ್ಸವ ಹಾಗೂ ಗೌರವ ಸತ್ಕಾರ ಸಮಾರಂಭದ ಕುರಿತು ಸಿದ್ದಣ್ಣ ಆಮದಿಯಾಳ್ ಅವರಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಶಿವಕುಮಾರ್ ಕೆಂಬಾವಿ ಹಿರೇಮಠ, NK-T4 ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ಶುಭ ಮುಂಜಾನೆಯ ಪತ್ರಿಕಾಗೋಷ್ಠಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಹೊಸದಾಗಿ ಪ್ರಾರಂಭಿಸತಕ್ಕಂಥ ದೀಪೋ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ, ಈ ಸಂಸ್ಥೆ ವತಿಯಿಂದ ಕೂಡ ನಾನು ತಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಇಲ್ಲಿ ತಾನೇ ಸಂಸ್ಥೆಯ ರೂಪರೇಷೆಗಳ ಬಗ್ಗೆ, ಸಂಸ್ಥೆಯ ಉದ್ದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದಂತಹ ಹಿರಿಯ ಸಹೋದರ ಶ್ರೀಯುತ ಮಹಾದೇವ ಕಂಬಾಯಿಯವರೇ, ಈ ಸಂಸ್ಥೆಯ ಮತ್ತು ಸಂಸ್ಥಾಪಕ ಅಧ್ಯಕ್ಷ ವೃತ್ತಿಗೆ ಕಾರಣರಾದಂಥ ಮತ್ತು ಸಂಸ್ಥೆಯ ಸ್ಥಾಪನೆಗೆ ಕಾರಣರಾದಂಥ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರೂ ಆದಂಥ ಸಹೋದರ ಶ್ರೀಯುತ ಅಶೋಕ್ ಚರ್ವಾದಿಯವರು, ಇನ್ನೋರ್ವ ಸಹೋದರ ಮಂಜುನಾಥ್ ಹೊಸ್ಮನಿಯವರೇ, ಸಂಸ್ಥೆಯ ಕಾರ್ಯದರ್ಶಿಗಳು ಸಹೋದರ ಶ್ರೀಮತಿ ಸವಿತಾ ಅಶೋಕ್ ಚರ್ವಾದಿಯವರೇ, ಸಹೋದರ ಶ್ಯಾಮ್ ನಿಡೂರವರೇ, ಸಹೋದರ ಶ್ರೀ ಗಿರೀಶ್ ಅಚ್ನೂರವರೇ ಮತ್ತು ಪತ್ರಿಕೆ ಮಾಧ್ಯಮದ ಗೆಳೆಯರು. ಇವತ್ತೀಗಾಗಲೇ ಸಹೋದರ ಶ್ರೀಯುತ ಕಂಬಾಯಿ ಸರ್ ಹೇಳಿದಂಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೇ ಬ್ಯಾಕ್ ಟು ಸೊಸೈಟಿ, ಸಮಾಜಕ್ಕೆ ನಾವು ಏನಾದರೂ ಇವತ್ತು ಒಂದು ಮಹದಾಶೆ ನೀಡುವ ನಮ್ಮ ಸಹೋದರ ಶ್ರೀ ಅಶೋಕ್ ಚರ್ವಾದಿ ಅವರ ಧರ್ಮಪತ್ನಿಯವರಾದಂಥ ಶ್ರೀಮತಿ ಸವಿತಾ ಅಶೋಕ್ ಚರ್ವಾದಿಯವರು ಮತ್ತು ಅವರ ಮಿತ್ರರು ಕೂಡಿಕೊಂಡು ಇಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಆ ಶಿಕ್ಷಣ ಸಂಸ್ಥೆ ದಿನಾಂಕ 29/1/2024 ನೋಂದಣಿಯಾಗಿದೆ. ಏನು ಈ ಸಂದರ್ಭದಲ್ಲಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಒಂದು ಸಂದೇಶ ಕೊಟ್ಟರು ಅದು ನೆನಪಾಗ್ತದೆ. ಜುಲೈ 18 ಮತ್ತು 19, 1942ರಲ್ಲಿ ನಾಗ್ಪುರ್ನಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಸಂಸ್ಥೆಯವರು 1942 ಜುಲೈ 18 ಮತ್ತು 19ರಂದು ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಸಂಸ್ಥೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸನ್ಮಾನ ಮಾಡ್ತಾರೆ, ಅದ್ದೂರಿಯಾಗಿ ಸನ್ಮಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮದ್ರಾಸ್ ಪ್ರಾಂತದಿಂದ, ಪಂಜಾಬ್ ಪ್ರಾಂತ್ಯದಿಂದ, ಇತರೆ ಎಲ್ಲ ಪ್ರಾಂತಗಳಿಂದ ಈ ಶೋಷಿತ ಸಮುದಾಯದ ಕಾರ್ಯಕರ್ತರು, ಮುಖಂಡರುಗಳು, ಮಹಾನ್ ವ್ಯಕ್ತಿಗಳು ಪಾಲ್ಗೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಸಮಾವೇಶ ಉದ್ದೇಶಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಶೋಷಿತರು ಶಿಕ್ಷಿತರಾಗಿ ಯು ಬಿಕಮ್ ಎಜುಕೇಟೆಡ್. ಫಸ್ಟ್ ಯು ಬಿಕಮ್ ಎಜುಕೇಟೆಡ್. ಶಿಕ್ಷಿತರಾಗಿ ಸಮಾಜವನ್ನು ಶಿಕ್ಷಿತರನ್ನಾಗಿ ಮಾಡಿ ಮತ್ತು ಹೋರಾಟ ಮಾಡಿ ಮತ್ತೆ ಸಂಘಟಿತರಾಗಿ. ಈ ಮೂರು ಸದಾಕಾಲ ಇವತ್ತು ಸಮಾಜದಲ್ಲಿ ನಿರಂತರವಾಗಿ ನಮಗೊಂದು ಆದರ್ಶವನ್ನು ಬಿಟ್ಟು ಹೋದಂತಹ ಮಹಾತ್ಮ ಪೂಜ್ಯ ಒಬ್ಬ ಮಹಾನ್ ಚೇತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಇದನ್ನು ಎಜುಕೇಟ್ ಆ್ಯಂಡ್ ಆರ್ಗನೈಸ್ ಶಿಕ್ಷಿತರಾಗಿರಿ, ಶಿಕ್ಷಣವಂತರಾಗಿರಿ,
ಶಿಕ್ಷಣ ಸಮಾಜಕ್ಕೆ ಶಿಕ್ಷಣ ಕೊಡ್ರಿ, ಮತ್ತೆ ಹೋರಾಟ ಮಾಡಿ. ಯಾವುದಕ್ಕಾಗಿ? ನಿಮ್ಮ ಆತ್ಮಗೌರವ ರಕ್ಷಣೆಗಾಗಿ ಹೋರಾಟ ಮಾಡಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿ, ನಿಮ್ಮ ಆತ್ಮ ರಕ್ಷಣೆಗಾಗಿ ಹೋರಾಟ ಮಾಡಿ, ಮತ್ತೆ ಸಂಘಟಿತರಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ ಅಂತ ಹೇಳಿದಾರೆ ಅವರು. ಭಾಳ ಜನರು ಅದನ್ನು ಆಚೆ ಈಚೆ ಹೇಳ್ತಾ ಇದ್ದಾರೆ. ನಿಮ್ಮ ಕಲ್ಯಾಣಕ್ಕಾಗಿ ಸಂಘಟಿತರಾಗಿ, ಮತ್ತೆ ಆತ್ಮವಿಶ್ವಾಸದಿಂದ ಮುನ್ನಡೀರಿ, ಆಪ್ಟಿಮಿಸ್ಟಿಕ್ ಆಗಿರಿ, ಅಂದರೆ ಆಶಾವಾದಿಯಾಗಿರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವಕಾಶವಾದಿಗಳಾಗಬೇಡ್ರಿ, ಆಶಾವಾದಿಗಳಾಗ್ರಿ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದರೆ ಇವತ್ತು ಇದೇನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಏನು ಹುಟ್ಟಾಕಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ, ಆ ಒಂದು ಐಡಿಯಾಲಜಿ, ಆ ಒಂದು ನಿರ್ದೇಶನಗಳ ಒಂದು ಪೂರಕವಾದಂಥ ಒಂದು ಕೆಲಸ ಇವತ್ತು ಶ್ರೀಯುತ ಅಶೋಕ್ ಚಲವಾದಿ ಮತ್ತು ಶ್ರೀಮತಿ ಅವರ ಧರ್ಮಪತ್ನಿ ಶ್ರೀಮತಿ ಸವಿತಾ ಚಲವಾದಿ ಅವರು ಇದನ್ನು ಮಾಡಿದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ. ಇದು ಬೈಲಾಸು, ಇದರ ಉದ್ದೇಶಗಳು, ಇದರ ಕಾರ್ಯಸೂಚಿಗಳು ಭಾಳಷ್ಟು ವಿಶಾಲವಾಗಿದೆ. ನಾನು ಜಸ್ಟ್ ಈಗ ನೋಡಿದೆ. ಹಾಗಾಗಿ ತಾವು ದಿನಾಂಕ 14/6/2024 ಶುಕ್ರವಾರ ಸಮಯ 5 ಗಂಟೆಗೆ ನಮ್ಮ ಇಳಕಲ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಅಲ್ಲಿ ಇದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿದೆ. ಹೆಚ್ಚು ಕಡಿಮೆ ಇವತ್ತಿನಿಂದಲೇ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇದರ ಕಾರ್ಯಚಟುವಟಿಕೆಗಳು ಮುಂದೆ